पूज्याय राघवेन्द्राय सत्यधर्मरताय च। ಎಲ್ರಿಗೂ ನಮಸ್ಕಾರ. ಸ್ಪೀಡ್ ನ್ಯೂಸ್ ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರತಿದಿನಾನು ಶ್ರೀ ಗುರು ರಾಘವೇಂದ್ರ ರಾಯರನ್ನ ನೆನೆದು ಇವತ್ತಿನ ದಿನವನ್ನ ಹೇಗಿರುತ್ತೆ ಅನ್ನೋದು ನಾವು ಪ್ರತಿದಿನಾನು ಕೇಳ್ತಾನೆ ಇರ್ತೀವಿ. ಸೊ ಇವತ್ತು ಕೂಡ ಶನಿವಾರವಾಗಿತ್ತು. ಇವತ್ತಿನ ದಿನದ ವಿಶೇಷತೆ ಏನು, ರಾಯರ ಪವಾಡಗಳ ಬಗ್ಗೆ, ಮಹಿಮೆಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಆತ್ಮ ಪರಮ ಭಕ್ತೆ ಶ್ರೀ ಗುರು ರಾಘವೇಂದ್ರ ರಾಯರ ಪರಮ ಭಕ್ತಿಯಾಗಿರುವಂತಹ ಗುರುಮಾತಾ ಅವರು ಇದ್ದಾರೆ ನಮ್ಮ ಜೊತೆಗೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ವಿಶೇಷತೆ ಏನು, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡೋಣ. ಸೊ ನಮಸ್ಕಾರ ಗುರುಮಾತಾ. ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಗುರುವೇ ಶರಣು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ. ಅವ್ರನ್ನ ಪೂಜೆ ಮಾಡ್ತಾ 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 ಇನ್ನೂ ನಮಗೆ ಹೆಚ್ಚುತ್ತಾನೇ ಇರುತ್ತೆ. ಎಲ್ಲ ಭಾಗ್ಯನೂ ಕೊಡ್ತಾನೆ ಇರ್ತಾರೆ ಭಗವಂತ. ನೋಡಿ, ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮೆಲ್ಲ ಜೀವರಾಶಿಗಳಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಅವ್ರ ಸಂಕಲ್ಪ ಹೊಂದಿದ್ರೆ ಸಾಕು, ಏನು ಬೇಕಾದರೂ ನಾವು ಸಕ್ಸಸ್ ಮಾಡ್ಕೋಬೋದು. ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಏನೂ ನಮಗಿಲ್ಲ ಅಂತ ಅಂದ್ಕೊಂಡಿರ್ಬೋದು. ಆದರೆ ಆ ಭಗವಂತ ಸಿಗೋದೇ ಒಂದು ದೊಡ್ಡ ಆಸ್ತಿ. ಖಂಡಿತ ಹೇಳ್ತೀನಿ, ಆ ಭಗವಂತನ ಆಶೀರ್ವಾದ ಹೊಂದಿದ್ರೆ ಬೇರೆ ನಮಗೇನೂ ಶಾಶ್ವತನೇ ಇಲ್ಲ. ಅಂಥದ್ರಲ್ಲಿ ಭಗವಂತನ ನಾವು ಯಾಗೆಲ್ಲ ಪ್ರಾರ್ಥನೆ ಮಾಡ್ಬೋದು, ಯಾವ ರೀತಿ ನಾವು ಭಕ್ತಿಯಿಂದ ಅವ್ರನ್ನ ಸ್ಮರಣೆ ಮಾಡ್ಬೋದು, ಯಾವ ರೀತಿ ಭಗವಂತ ನಮ್ಗೆ ಒಂದೊಂದು ಎಲ್ಲನೂ ಸಕ್ಸಸ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಆ ರಾಯರಲ್ಲಿ ಪ್ರಾರ್ಥನೆ ಮಾಡೋಣ, ಅದೇ ರೀತಿ ಸಂಕಲ್ಪ ಮಾಡ್ಕೊಳ್ಳೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಆ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣಂ. ಅಮ್ಮ, ಇವತ್ತು ಶನಿವಾರ. ಪ್ರತಿದಿನನೂ ನಾವು ಇವತ್ತಿನ ವಿಶೇಷತೆ ಏನು ಅಂತ ತಿಳಿದುಕೊಂಡೆ ಮುಂದಿನ ಒಂದು ಮಾತಾಡ್ಕೊಂಡು ಹೋಗ್ತೀವಿ ವಿಚಾರದ ಬಗ್ಗೆ. ಸೊ ಇವತ್ತು ಶನಿವಾರ ಇರೋದ್ರಿಂದ ಇವತ್ತಿನ ವಿಶೇಷತೆ ಏನು? ಇವತ್ತು ಶನಿವಾರ ಅಂದರೆ ಶನಿದೇವನ ಜಾಸ್ತಿ ಪೂಜೆ ಮಾಡೋದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಯಾವ ರೀತಿಯಾಗಿ ಇವತ್ತಿನ ದಿನ ಪೂಜೆಯನ್ನು ಮಾಡಬೇಕು? ಶನಿವಾರ ಅಂದ್ರೇ ಶನೇಶ್ವರ ಸ್ವಾಮಿಗೆ ಹೋಗಬೇಕು ಅಂತ ಎಲ್ಲರ ಮೈಂಡಲ್ಲೂ ಬಂದ್ಬಿಟ್ಟಿದೆ. ಹಾಗಾಗಿ ಶನೇಶ್ವರ ಸ್ವಾಮಿ ಮಾತ್ರ ಅಲ್ಲ, ಎಲ್ಲ ದೇವ್ರಿಗೂ ಹೋಗ್ಬೋದು. ಹಾಗಾಗಿ ನಾರಾಯಣನಿಗೆ ಮುಖ್ಯವಾಗಿದ್ದಂಥದ್ದು ನಾರಾಯಣನ ದಿನ ಇವತ್ತು. ನಾರಾಯಣನ ದಿನ ಏಕೆ ಅಂತಂದರೆ, ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಶನಿವಾರ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಅದೆಷ್ಟೇ ಶನೇಶ್ವರ ಸ್ವಾಮಿಯ ನಮಗೆ ಎಷ್ಟೇ ತಾಪಗಳಿದ್ರೂ ಸಹ ಅದು ಸರಿ ಆಗುತ್ತೆ, ಬಗೆಹರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಖಂಡಿತವಾಗಲಿ ಒಂದು ನಾರಾಯಣನ ದೇವಸ್ಥಾನಕ್ಕೆ, ಯಾವ ನಾರಾಯಣನ ದೇವಸ್ಥಾನಕ್ಕೆ ಹೋದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ತಿಳ್ಕೊಬೋದು. ಹೆಂಗೆ ಅಂದರೆ, ನಾರಾಯಣ ಅಂತ ಅಂದರೆ ಏನು, ನಾರಾಯಣನಿಂದ ನಮಗೆ ಸಿಗೋಂಥದ್ದೇನು? ನೋಡಿ, ನಾರಾಯಣ ಅಂದ್ರೇ ಆ ಓಂಕಾರ ಸ್ವರೂಪ. ನಾರಾಯಣನಲ್ಲಿ ಎಲ್ಲನೂ ಅಡಗಿದೆ. ಜಗದ್ಗುರುನೇ ಅವರು, ಕೃಷ್ಣ ಪರಮಾತ್ಮ. ಆ ಕೃಷ್ಣ ಪರಮಾತ್ಮನಿಂದ ಎಷ್ಟೆಲ್ಲ ಲೀಲೆಗಳಿದೆ ನೋಡಿ. ದಶಾವತಾರ ಮಹಾಪ್ರಭು ಶ್ರೀರಾಮಚಂದ್ರಮೂರ್ತಿ, ಅದೇ ರೀತಿ ತ್ರಿವಿಕ್ರಮಾಂತರೇ ಲಕ್ಷ್ಮೀ ನರಸಿಂಹಸ್ವಾಮಿಗೆ. ಹಾಗಾಗಿ ಬೇಕಾದಷ್ಟು ನಾಮಗಳಿದೆ. ಇವಾಗ ಹೇಳಬೇಕು ಅಂದರೆ ವೆಂಕಟೇಶ್ವರ, ತಿರುಪತಿ ವೆಂಕಟೇಶ್ವರ ಸ್ವಾಮಿಗೂ ಹೇಳಬೇಕು ಅಂತ ಅಂದರೆ ನೋಡಿ, ಎಷ್ಟೇ ಒಂದು ರಾಶಿ ನಕ್ಷತ್ರದಲ್ಲಿ ಎಂಥದ್ದೇ ಆಗಿರಲಿ ಶನೇಶ್ವರನ ಕಾಟ ಹೇಳ್ರಿ, ಶನಿ ಆಗಿರಲಿ, ಕಂಟಕ ಶನಿ ಆಗಿರಲಿ, ಎಂಥದ್ದೇ ಆಗಿರಲಿ, ತಿರುಪತಿಗೆ ಹೋಗಿ ಒಂದು ಟೈಮು ನೀವು ಅಂಗ ಪ್ರದಕ್ಷಿಣೆ ಮಾಡಿಬಿಟ್ಟು ಭಗವಂತನಿಗೆ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಂಡು ಅಂಗ ಪ್ರದಕ್ಷಿಣೆ ಮಾಡಿಬಿಟ್ಟು ಬಂದ್ರ ಅಂದರೆ ಖಂಡಿತ ಅದರಿಂದ ನೀವು ತಪ್ಪಿಸ್ಕೋಬೋದು ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ತಪ್ಪಿಸ್ಕೋಬೋದು. ಯಾಕೆ ಅಂತಂದರೆ, ಆ ಭಗವಂತನ ಹತ್ರ ಹೋಗಿ ನಮ್ಮ ದೇಹ ಉರುಳ ಅಂತ ಟೈಮಲ್ಲಿ ಆ ಭಗವಂತ 7 ಜನ್ಮದಲ್ಲಿ ಏನು ನಾವು ಮಾಡಿದ್ವೋ ಪಾಪ ಎಲ್ಲ ಆ ಭಗವಂತನ ಹತ್ರ ಹೋಗುತ್ತಂತೆ. ಹಾಗಾಗಿ ಅಲ್ಲೋಗಿ ನಾವು ಪ್ರದಕ್ಷಿಣೆ ಮಾಡಬೇಕು ಅಂದರೆ ಫಸ್ಟ್ ಎಲ್ಲನೂ ಆ ನಿಯಮಗಳಿದೆ, ಅದನ್ನು ಮಾಡಿಕೊಂಡು ಆ ಪುಷ್ಕರಣಿಯಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಫುಲ್ಲು ಒದ್ದೆ ಬಟ್ಟೆಯಲ್ಲೇ ಹೋಗಬೇಕು. ಹೋದಾಗ ಅಲ್ಲಿ ಉಳು ಸೇವೆ ಅಂತ ಹೇಳ್ತಾರೆ. ಅಂಗ ಪ್ರದಕ್ಷಿಣ, ಒಂದು ಅಂಗನೇ ಪ್ರದಕ್ಷಿಣೆ ಮಾಡ್ದಂಗೆ ಅಂತ ಅರ್ಥ. ನಾವು ಉಳು ಸೇವೆ ಅಂದ್ರೇ ನಮ್ಮ ಅಂಗಾಂಗನ ಉರುಳುತ್ತಾ ಒಂದೊಂದು ಉರುಳುತ್ತಾ ಆ ಭಗವಂತನಿಗೆ ನೋಡಿ ನಾವು ಅಂಗ ಪ್ರದಕ್ಷಿಣೆ ಮಾಡೋ ಅಂಥ ಟೈಮಲ್ಲಿ ಉರುಳು ಸೇವೆ ಮಾಡೋ ಅಂಥ ಟೈಮಲ್ಲಿ 7 ಜನ್ಮದಲ್ಲಿ ಬಂದಂಥ ಆ ಪಿತೃಪಾಪ ಆಗಿರಲಿ, ಪಿತೃಶಾಪ ಆಗಿರಲಿ, ಎಂಥದ್ದೇ ಆಗಿರಲಿ, ದೋಷ ಆಗಿರಲಿ, ಸರ್ಪದೋಷ ಆಗಿರಲಿ,
ನಾಗಸರ್ಪ ದೋಷ ಆಗಿರಲಿ, ಅದೇ ರೀತಿ ಎಂಥದ್ದೇ ಆಗಿರಲಿ ಖಂಡಿತ ಭಗವಂತ ಸರಿ ಮಾಡ್ತಾರೆ. ಅಲ್ಲೋಗಿ ನಾವು ಮಾಡೋ ಅಂಥದ್ದೇನು ಖಂಡಿತ ಫಸ್ಟ್ ನಾವು ಮಾಡಬೇಕಾಗಿರೋದು ಅಲ್ಲಿರೋ ಅಂಥ ಸ್ವಾಮಿ ಕುಬೇರನೋಗಿ ನೋಡಬೇಕು. ಆ ದರ್ಶನ ಮಾಡಿಬಿಟ್ಟೇ ನಾವು ಮಾಡೋ ಅಂಥದ್ದು. ಆ ಭಗವಂತ ನೋಡೋದ್ರಿಂದ ನಮಗೇನು ಲಾಭ? ಏಕೆ ಅಂತಂದರೆ ಭಗವಂತ ಸಾಲ ತೊಗೊಂಡಿದ್ದೆ ಅವ್ರತವೇನೆ. ಹಾಗಾಗಿ ಅವ್ರನ್ನ ದರ್ಶನ ಮಾಡಿಬಿಟ್ಟು ಫಸ್ಟು ಅವ್ರನ್ನ ದರ್ಶನ ಮಾಡಿಬಿಟ್ಟು ಆಮೇಲೆ ನಾವು ಭಗವಂತನ ದರ್ಶನ ಮಾಡ್ಕೋಬೇಕು. ಒಬ್ಬೊಬ್ಬರು ನೋಡಿದ್ರೆ ಹೊರಗಡೆ ಇರೋಂಥ ಪ್ರಕಾರನೇ ಅವಳು ಸೇವೆ ಮಾಡ್ತಾರೆ. ಕಾರಣ ಅಷ್ಟು ಬೇಡಿಕೆ ಇಟ್ಕೊಂಡಿರ್ತಾರೆ. ಯಾಕೆ ಅಂತ ಅಂದರೆ ಅಷ್ಟು ಸಕ್ಸಸ್ ಆಗಿರುತ್ತೆ ಅವ್ರಿಗೆ. ನೋಡಿ ಎಷ್ಟೋ ಜನ ತಿರುಪತಿಗೆ ಹೋಗಿ ತಿರ್ಗಾ ವಾಪಸ್ ಬರ್ತಾ ಇರೋಂಥ ಟೈಮಲ್ಲಿ ಬೇಕಾದಂಥ ಅನಾಹುತ ಸಹ ಆಗಿರುತ್ತೆ. ಯಾಕೆ ಅಂತ ಅಂದರೆ ನೇಮಾಚರಣೆ ಇರೋದಿಲ್ಲ. ಹಾಗಾಗಿ ಯಾವುದೋ ಒಂದು ಸೂತಕ ಸಹ ಇರುತ್ತೆ. ಹಾಗಾಗಿ ಅವ್ರಿಗೆ ಹೋಗಬೇಕು ಅಂದರೆ ತುಂಬ ಎಲ್ಲನೂ ಶ್ರೇಷ್ಠತೆಯಿಂದ ಖಂಡಿತ ಭಕ್ತಿಯಿಂದ ಭಾವನೆಯಿಂದ ನಾವು ಹೋಗಲೇಬೇಕು. ಹಾಗಾಗಿ ನಾವು ಮಾಡ್ತಾ ಉಳಿಸೇವೆ ಮಾಡ್ತಾ ನೋಡಿ ನೆಕ್ಸ್ಟ್ ಜನ್ರೇಷನ್ಗೂ ಸಹ ನಮ್ಮ ವಂಶದಲ್ಲಿಂದ ಬಂದಂಥ ಪಿತೃದೇವರುಗಳಿಂದನೂ ಸಹ ಒಳ್ಳೆಯ ಆಶೀರ್ವಾದ ಸಿಗುತ್ತೆ ಅಂತಲೂ ಹೇಳ್ತಾರೆ. ಹಾಗಾಗಿ ಗೋವಿಂದ 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 ಅಂತ ಇದ್ದರೆ ಸಾಕಂತೆ. ಆ ಗೋವಿಂದ ನಾಮಸ್ಮರಣೆ ನಮ್ಮ ಮನಸ್ಸಲ್ಲಿ ಬಂದು ಆ ನಾರಾಯಣ ವೆಂಕಟೇಶ್ವರ ಬಂದು ನಮಗೆಲ್ಲ ಅನುಕೂಲನೂ ಮಾಡಿಕೊಡ್ತಾರಂತೆ. ಓಂ ನಮೋ ವೆಂಕಟೇಶಾಯ ನಮಃ. ನೋಡಿ ಎಷ್ಟು ವಿಶೇಷತೆ ಇದೆ ಅಂದರೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತೆಲ್ಲ ನಾವು ದರ್ಶನ ಮಾಡಬೇಕು ಅಂದರೆ ಖಂಡಿತ ಕಮ್ಮಿ ಅಂದ್ರೂ 5 hours ವೆಯ್ಟ್ ಮಾಡಲೇಬೇಕು ತಿರುಪತಿಲಿ. ಯಾಕೆ ಅಂತಂದರೆ ಆ ಭಗವಂತನ ಆಶೀರ್ವಾದಕ್ಕೋಸ್ಕರ ಈ ಥರ ಶನಿಕಾಟದಿಂದ ನಾವು ತಪ್ಪಿಸ್ಕೋಬೇಕು. ಶನೇಶ್ವರ ಸ್ವಾಮಿ ನಮಗೆ ತುಂಬಾ ತೊಂದರೆ ಮಾಡ್ತಾರೆ ಅಂತ ಅನ್ನೋರು, ಭಯ ಇರೋ ಅಂಥವ್ರು, ಆ ಶನಿವಾರ ಬಂದ್ರೇ ಭಯ ಬರುತ್ತೆ ಎಲ್ರಿಗೂ. ಅಯ್ಯೋ ನಾವು ಶನೇಶ್ವರ ಸ್ವಾಮಿಗೆ ಹೋಗಲಿಲ್ಲ ಅಂದರೆ ನಮಗೇನಾದರೂ ಆಗ್ಬಿಡುತ್ತಾ? ಖಂಡಿತ ಆ ಥರ ಏನೂ ಇಲ್ಲ, ಭಯ ಬೀಳಬೇಡಿ. ಶನೇಶ್ವರ ತುಂಬಾ ಶಾಂತ ಸ್ವರೂಪಿ, ಅದೇ ರೀತಿ ತುಂಬಾ ಸತ್ಯ ಧರ್ಮಕ್ಕೋಸ್ಕರ ಅವರು ನಮ್ಮನ್ನು ದಾರಿಗೆ ತರ್ತಾರೆ ವಿನಃ ಕಷ್ಟ ಕೊಡೋವಂಥವ್ರಲ್ಲ. ನೋಡಿ ಅವ್ರು ಕೊಟ್ಟಿದ್ದನ್ನು ಯಾರೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅವ್ರು ಕೊಡ್ದಿರೋ ಇರೋದನ್ನು ಯಾರೂ ಕೊಡೋಕ್ಕೆ ಸಾಧ್ಯವೂ ಇಲ್ಲ. ಆ ಭಗವಂತನ ಆಶೀರ್ವಾದನೇ ಅಪಾರ. ಹೋಗ್ತಾ ಹೇಳ್ತೀನಿ, ಗುರುವೇ ಶರಣಂ. ಎಸ್ ಅಮ್ಮ, ಇವತ್ತು ತಿಳಿಸ್ಕೊಟ್ರಿ. ಶನಿವಾರ ಅಂದ ತಕ್ಷಣ ನಾವು ಪ್ರತಿದಿನ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನಾವು ಆಂಜನೇಯನ ನಮಸ್ಕಾರ ಮಾಡ್ತೀವಿ. ಅಲ್ಲಿ ಹೋಗಿ ಎಳ್ಳು ಅಂದರೆ ಕರಿ ಎಳ್ಳು ಈ ರೀತಿಯಾಗಿ ಇಟ್ಟು ಬರ್ತೀವಿ. ಸೊ ಅದೇ ರೀತಿಯಾಗಿ ಹೇಳೋದಾದರೆ ಈಗ ಶ್ರೀ ಗುರು ರಾಘವೇಂದ್ರ ರಾಯರನ್ನು ಪೂಜಿಸೋದ್ರಿಂದ ಸ್ಮರಣೆ ಮಾಡೋದ್ರಿಂದ ಶನಿದೇವರ ಕಾಟದಿಂದ ಕೂಡ ತಪ್ಪಿಸ್ಕೋಬೋದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ಖಂಡಿತ. ನೋಡಿ ರಾಯರನ್ನ ಪ್ರಾರ್ಥನೆ ಮಾಡ್ತಾ ರಾಯರನ್ನ ಏನಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿ ಹೇಗೆ ಶನೇಶ್ವರ ಸ್ವಾಮಿಯಿಂದ ನಾವು ಸ್ವಲ್ಪ ದೂರ ಆಗೋದು, ಅವರಿಂದ ನಾವು ಹೇಗೆ ಒಂದು ಎಸ್ಕೇಪ್ ಅಂತಾರೆ. ಆ ಎಸ್ಕೇಪ್ ಆಗೋದು ಯಾವ ರೀತಿ ಅಂತ ಅಂದರೆ ಆ ಭಗವಂತನ ನೋಡಿ, ಭಗವಂತನ ಹತ್ರ ಎಸ್ಕೇಪ್ ಆಗಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ನಮ್ಮಲ್ಲಿ ನ್ಯಾಯ ಧರ್ಮ ಸತ್ಯ ಇತ್ತು ಅಂದರೆ ದಾನ ಧರ್ಮ ಮಾಡೋ ಅಂಥ ಮನಸ್ಸಿತ್ತು, ತಾಯಿ ತಂದೆಗೆ ಯಾವಾಗಲೂ ಒಂದು ಅನುಕೂಲ ಮಾಡಿಕೊಡೋ ಅಂಥವ್ರು, ತಾಯಿ ತಂದೆನ ಪೂಜಿಸೋವಂಥವ್ರು, ತಾಯಿ ತಂದೆನ ಮರ್ಯಾದೆಯಿಂದ ನೋಡ್ಕೊಳ್ಳೋ ಅಂಥವ್ರು, ಪ್ರೀತಿ ವಿಶ್ವಾಸ ಕೊಡೋ ಅಂಥವ್ರು, ಈ ಥರ ಇರೋರಿಗೆ ಯಾವ ಕಾರಣಕ್ಕೂ ಶನೇಶ್ವರನಿಂದ ಕಾಟ ಇರಲ್ಲ. ನೋಡಿ ಕುಟುಂಬನ ಯಾರು ನೋಯಿಸ್ತಾರೋ ಖಂಡಿತ ಅವ್ರಿಗೇನೆ ಜಾಸ್ತಿ ಹೆಗ್ಲೇರೋ ಅಂಥದ್ದು. ಯಾರು ಕುಟುಂಬದಿಂದ ದೂರ ಹಾಕ್ತಾರೋ, ಕುಟುಂಬದಿಂದ ದೂರ ಆಗಿ ಕುಟುಂಬನ ನೆಮ್ಮದಿ ಇಲ್ದಿರ ಆಗ್ತಾರೋ ಅವರು ಖಂಡಿತ ಶನೇಶ್ವರ ಪನಿಷ್ಮೆಂಟ್ ಕೊಡ್ದಿರ ಬಿಡೋದಿಲ್ಲ. ನೋಡಿ ಒಬ್ಬೊಬ್ಬರಾಗಲಿ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಯಾರೇ ಆಗಿರಲಿ, ನಾವು ಮಾಡೋ ಅಂಥ ಎಂಥ ಕಾರ್ಯ ಆಗಿರಲಿ ಅದರಲ್ಲಿ ನ್ಯಾಯ ಇಲ್ಲ, ಧರ್ಮ ಇಲ್ಲ, ಸತ್ಯ ಇಲ್ಲ ಅಂದರೆ ಮಾತ್ರನೇ ಅಲ್ಲಿ ಶನೇಶ್ವರ ಸ್ವಾಮಿ ಬರ್ತಾರೆ. ರಾಘವೇಂದ್ರ ಸ್ವಾಮಿ ಹತ್ರ ಏನಕ್ಕೆ ಹೋದರೆ ನಾವು ಆ ಕಾಟದಿಂದ ನಾವು ತಪ್ಕೋಬೋದು ಅಂದರೆ ನೋಡಿ ಇವ್ರಿಗೆ ಬೇಕಾಗಿರೋದನ್ನು ಸಹ ಶನೇಶ್ವರ ಸ್ವಾಮಿಗೆ ಬೇಕಾಗಿರೋದನ್ನು ಸಹ ಸತ್ಯ ಧರ್ಮನೇ. ಹಾಗಾಗಿ ನಮ್ಮ ರಾಯರ ಹತ್ರ ನೋಡಿ ಸತ್ಯ ಧರ್ಮ ಅಂತಲೇ ಮಂತ್ರ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೋಡಿದ್ರ ಸತ್ಯ ಧರ್ಮ ಭಜನೆ ಎಲ್ಲನೂ ಅದರಲ್ಲಿ ಅಡಗೋಗಿದೆ. ಪ್ರಪಂಚನೇ ಅಡಗೋಗ್ಬಿಟ್ಟಿದೆ ಆ ಮಂತ್ರದಲ್ಲಿ, ಪ್ರಪಂಚನೇ ಅಡಗಿದೆಯಂತೆ. ಹಾಗಾಗಿ ಎಷ್ಟು ಅಪಾರವಾಗಿದ್ದಂಥ ಮಂತ್ರ, ಎಷ್ಟು ಶಕ್ತಿ ಇರೋ ಅಂಥ ಮಂತ್ರ ಅಲ್ವೇ. ಮಹಾಮಹಿಮೆ ಮಂತ್ರ ಅದು. ಹೇಳಬೇಕು ಅಂದರೆ ಮಹಾಮಹಿಮೆ ಮಂತ್ರ, ಅವತಾರ ಮಹಾಪುರುಷನ ಮಂತ್ರ ಅದು. ಆ ರಾಘವೇಂದ್ರ ಸ್ವಾಮಿ ಮಂತ್ರ ಹೇಳಿದ್ರೆ ಸಾಕು ಅಲ್ಲಿ ಶನೇಶ್ವರ
ಶನೇಶ್ವರ ಸ್ವಾಮಿ ಖಂಡಿತ ಬರೋದಿಲ್ಲ. ಯಾಕೆ ಅಂತಂದರೆ ಇವ್ರಿಗೆ ಬೇಕಾಗಿರೋದು, ಶನೇಶ್ವರ ಸ್ವಾಮಿಗೂ ಬೇಕಾಗಿರೋದು ಸತ್ಯ ಧರ್ಮನೇ. ರಾಘವೇಂದ್ರ ಸ್ವಾಮಿ ಹೇಳ್ತಾ ಇರೋದು ಸತ್ಯ ಧರ್ಮದಿಂದ ಇರಿ, ವ್ರತವನ್ನು ಮಾಡಿ, ಭಜನೆಗಳನ್ನು ಮಾಡಿ, ಒಳ್ಳೆಯದಾಗಲಿ ನಿಮಗೆ ಅಂತ ಹೇಳಿದ್ದಾರೆ. ಆ ಭಗವಂತ ನೋಡಿ, ಕಾಮಧೇನು ಕಲ್ಪವೃಕ್ಷ, ಎಷ್ಟು ಕಾಮಧೇನು ರೀತಿಯಲ್ಲಿ ಬಂದು ಆ ಭಗವಂತ ಕಲ್ಪವೃಕ್ಷವಾಗಿ ಮರದಂತೆ ಬಂದು ಕಲ್ಪವೃಕ್ಷದಂತೆ ನಮ್ಮನ್ನು ಕಾಪಾಡ್ತಾರೆ ಆ ನೆರಳಲ್ಲಿ. ಹಾಗಾಗಿ ಆ ಭಗವಂತನ ಆಶೀರ್ವಾದದಿಂದ ಶನೇಶ್ವರ ಸ್ವಾಮಿ ಯಾವ ಕಾಟನೂ ಖಂಡಿತ ರಾಘವೇಂದ್ರ ಸ್ವಾಮಿ ಭಕ್ತರುಗಳಿಗಾಗಲಿ ಬೇರೆಯವ್ರಿಗಾಗಲಿ ಆ ಕಾರಣಕ್ಕೂ ಖಂಡಿತ ಕೊಡೋದಿಲ್ಲ. ರಾಘವೇಂದ್ರ ಸ್ವಾಮಿ ಹತ್ರ ಹೋಗೋದ್ರಿಂದ ರಾಘವೇಂದ್ರ ಸ್ವಾಮಿಗೆ ಉಪವಾಸ ಇರೋದು, ಅವರ ಗುರುವಾರನ ಆಚರಣೆ ಮಾಡೋದು, ಏಕಾದಶಿ ಆಚರಣೆ ಮಾಡೋ ಅಂಥವ್ರು, ವ್ರತ ಆಚರಣೆ ಮಾಡೋ ಅಂಥವ್ರು, ಈ ಥರ ಹೇಳ್ತಾ ಹೋಗ್ಬೋದು. ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿ ಭಕ್ತರುಗಳಿಗೆ ಯಾವ ಕಾರಣಕ್ಕೂ ಸರಿ ಶನೇಶ್ವರ ಕಾಟ ಖಂಡಿತ ಇರೋದಿಲ್ಲ. ಇದು ಸತ್ಯ, ಇದು ನಿತ್ಯ. ರಾಘವೇಂದ್ರ ಸ್ವಾಮಿ ಅನುಗ್ರಹ ಸದಾಕಾಲ ಎಲ್ರಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಎಸ್ ಅಮ್ಮ, ಇವಾಗ ನೋಡೋದಾದ್ರೆ ಶನೇಶ್ವರ ಕಾಟದಿಂದ ತಪ್ಪಿಸ್ಕೊಳ್ಳೋದಕ್ಕೆ ರಾಘವೇಂದ್ರ ರಾಯರನ್ನ ಸ್ಮರಣೆ ಮಾಡಿದ್ರೆ ಶನೇಶ್ವರ ದೇವರಿಂದನೂ ನಾವು ಕಾಟದಿಂದ ತಪ್ಪಿಸ್ಕೊಳ್ಬೋದು ಅಂತ. ಇನ್ನು ಮಂತ್ರಾಲಯದ ಸಂಕಲ್ಪವನ್ನ ಮಾಡ್ತಾರೆ, ಯಾಕೆ ಮಾಡ್ಬೇಕಮ್ಮ ಅದು? ಖಂಡಿತ ನೋಡಿ, ರಾಘವೇಂದ್ರ ಸ್ವಾಮಿಗೆ ಹೋಗೋಂಥವ್ರು ಖಂಡಿತವಾಗ್ಲಿ ಸಂಕಲ್ಪ ಮಾಡಲೇಬೇಕು. ಯಾಕೆ ಸಂಕಲ್ಪ ಮಾಡೋದ್ರಿಂದ ಏನು ಪ್ರಯೋಜನ ಇದೆ, ಏನಕ್ಕೋಸ್ಕರ ಸಂಕಲ್ಪ ಮಾಡಬೇಕು? ರಾಘವೇಂದ್ರ ಸ್ವಾಮಿ ಸಂಕಲ್ಪ ಮಾಡಿದ್ರೇ ನಮಗೆಲ್ಲ ದೊರಕುತ್ತಾ? ತುಂಬ ಇರುತ್ತೆ ಸಂಶಯಗಳು. ನೋಡಿ, ಸಂಕಲ್ಪ ಅಂದ್ರೇನು? ನನ್ನಲ್ಲಿ ಹಾಗಂತ ಕಷ್ಟ ನಷ್ಟ, ನಾನು ಬಳಲ್ತಾ ಇರೋ ವೇದನೆ ಎಲ್ಲನೂ ಸೇರಿ, ಏನೇನಿದೆಯೋ ಎಲ್ಲನೂ ಸೇರಿ ನನ್ನ ಕಷ್ಟನ ಅವ್ರ ಪಾದಕ್ಕೆ ಒಪ್ಪಿಸ್ತೀನಿ ಸಂಕಲ್ಪವಾಗಿ. ಭಗವಂತ ನಾನು ತಗೊಂಡೋಗಿದ್ದಂಥದ್ದು ಭಗವಂತನಿಗೆ ಒಂದು ಅಭಿಷೇಕ ಮಾಡೋ ಅಂಥ ಥಿಂಗ್ಸ್ ಆಗಲಿ, ಅಥವಾ ಹಾರಗಳಾಗಲಿ, ಹೂವಿನ ಹಾರಗಳಾಗಲಿ, ಅಥವಾ ಏನೇ ಒಂದಾಗಲಿ, ಅನ್ನದಾನಕ್ಕೆ ಕೊಡೋವಂಥದ್ದಾಗಲಿ, ಗೋಪೂಜೆ ಆಗಲಿ, ಇಲ್ಲ ಮಾಂಚಾಲಮ್ನವ್ರಿಗೆ ಬಾಗ್ನ ಕೊಡೋದಂತಾಗಲಿ, ಈ ಥರ ಮಠದಲ್ಲಿ ಇರೋಂಥದ್ದು ಯಾವುದೇ ಒಂದು ನಾವು ಮಾಡುವಾಗ ಆ ದೈವ ಸಂಕಲ್ಪ ನಮಗಾಗುತ್ತೆ. ನೋಡಿ, ಎಲ್ಲರೂ ಏನಕ್ಕೆ ಸಂಕಲ್ಪ ಮಾಡ್ಕೊಳ್ಳಿ, ನೀವು ಏನಾದರೂ ಒಂದು ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋದ್ರೇನು ಏನಾದರೂ ಒಂದು ಕೊಡಿ ಅಂತ ಹೇಳ್ತಾರೆ ಅಂದರೆ ಕಾರಣ ಅವಾಗಲೇ ನಮಗೆ ಆ ಭಗವಂತ ಸಂಕಲ್ಪ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೋಸ್ಕರ ಲಂಚ ಅಂತ ಹೇಳ್ಕೋಬಾರ್ದು ಇದನ್ನು. ಕಾರಣ ತುಂಬ ಜನ ಭಗವಂತನಿಗೆ ನಾವು ಕೊಟ್ರೆನಾ ನಮಗೆ ಬಂದು ಒಳ್ಳೆಯದಾಗೋದು, ಇಲ್ಲಾಂದ್ರೆ ಆಗಲ್ವ ಅಂತ ತುಂಬ ಜನ ನನ್ನ ಹತ್ರನೇ ಕ್ವಶನ್ ಮಾಡಿದ್ದಾರೆ. ಹಾಗಾಗಿ ಒಂದು ಅಂಗಡಿಗೆ ಶಾಪಿಗೆ ಹೋಗ್ತೀವಿ, ಏನಾದರೂ ತೊಗೋಬೇಕು ಅಂದರೆ ನಾವು ಕೊಟ್ಟರೆ ತಾನೇ ಅವ್ರು ನಮಗೆ ಕೊಡ್ತಾರೆ ಅಲ್ವೇ? ಹಾಗಾಗಿ ಭಗವಂತನಿಗೂ ಸಹ ನಾವೇನಾದರೂ ನಮ್ಮ ಆತ್ಮಪೂರ್ವವಾಗಿ ನಮ್ಮ ಮನಸ್ಸಾಕ್ಷಿಯಿಂದ ಏನಾದರೂ ಒಂದು ಹೂವು, ತುಳಸಿ ಆಗಲಿ ಅಥವಾ ಒಂದು ಬಿಲ್ವಪತ್ರೆ ಆಗಲಿ ಅಥವಾ ಏನೇ ಒಂದು ಹೂವಾಗಲಿ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಿ ಖಂಡಿತ ಕೊಡಬೇಕು. ಆವಾಗ ಮನಸ್ಸಾಕ್ಷಿ ಹೇಳುತ್ತಂತೆ, ನೀನು ಮಾಡಿದಂಥ ಕರ್ತವ್ಯ ಕರೆಕ್ಟಾಗಿದೆ, ನಿನಗೆಲ್ಲನೂ ಒಳ್ಳೆಯದಾಗುತ್ತೆ ಅಂತ. ಆವಾಗ ಆ ದೇಹದಲ್ಲಿರೋ ಆತ್ಮ ಖುಷಿ ಪಡುತ್ತಂತೆ. ಎಷ್ಟು ನನ್ನಲ್ಲಿ ನಾನು ನಿನ್ನ ದೇಹದಲ್ಲಿ ವಾಸ ಮಾಡ್ತಾ ಇದ್ದೀನಿ, ಆ ದೇಹಕ್ಕೆ ನೀನು ಎಷ್ಟೊಂದು ಬೆಲೆ ಕೊಡ್ತಾ ಇದೆಯಾ ಅಂತ ಹೇಳಿ ಖುಷಿ ಪಡುತ್ತಂತೆ. ನೋಡಿ, ದೇಹ ಮಾತ್ರ ಅಲ್ಲ ಇದು, ಆ ದೇಹದಲ್ಲಿರೋ ಆತ್ಮಕ್ಕೆ ಏನು ಬೆಲೆ ಕೊಡಬೇಕು ಖಂಡಿತ ಕೊಡಲೇಬೇಕು. ಹಾಗಾಗಿ ರಾಘವೇಂದ್ರ ಸ್ವಾಮಿ ಹತ್ರ ಸಂಕಲ್ಪ ಅನ್ನೋಂಥದ್ದು ಅಪಾರವಾದಂಥದ್ದು. ಅವರ ಸಂಕಲ್ಪ ಕೊಟ್ಬಿಟ್ರು ಅಂದರೆ ಖಂಡಿತ ಯಾರು ನಿಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ. ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಗೋಯ್ತು ಅಂದರೆ ಬೇರೆ ಯಾರೂ ಬೇಕಾಗಿಲ್ಲ. ಕಾರಣ ಏನು ಅಂದರೆ ಅಷ್ಟು ರಾಘವೇಂದ್ರ ಸ್ವಾಮಿ ಶಾಂತ ಸ್ವರೂಪಿ, ತುಂಬಾ ಶಾಂತತೆ. ಅವ್ರ ಭಕ್ತರಿಗೆ ಫಸ್ಟು ಬೇಕಾಗಿರೋದು ಶಾಂತತೆ ಬೇಕು. ಎಂಥವರೇ ಆಗಿರಲಿ, ನಾ ಭಕ್ತರು ಮಾತ್ರ ಅಲ್ಲ, ಎಂಥವರೇ ಆಗಿರಲಿ, ಒಬ್ಬ ಮನುಷ್ಯ ಇದ್ದಾನೆ ಅಂದರೆ ಖಂಡಿತ ಬೇಕಾಗಿರೋದು ಫಸ್ಟು ಶಾಂತತೆ. ಶಾಂತತೆ ಇತ್ತು ಅಂದರೆ ನಾವೇನು ಬೇಕಾದರೂ ಸಹ ನಾವು ಸಾಧಿಸ್ಬೋದು. ಎಸ್ ಅಮ್ಮ, ಒಂದು ಕರೆ ಇದೆ, ಮಾತಾಡ್ಸೋಣ. ಓಕೆ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ ಹೇಳಿ, ನಾವು ಬಾಗಲಕೋಟೆ ಜಿಲ್ಲೆಯಿಂದ ಮಾತಾಡೋದು ಮೇಡಮ್. ಓಕೆ, ಮಾತಾಡಿ ಅಮ್ಮ. ಗುರು ಮಾತಾಡಿದ್ದಾರೆ, ಮಾತಾಡಿ ಅಮ್ಮ. ಅಮ್ಮ ನಮಸ್ಕಾರ, ಹೇಳಿಮ್ಮ. ನಮಸ್ತೆ ರೀ ಅಮ್ಮ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀವಿ, ನೀವೇ ಆಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಮ್ಮ. ನನ್ನ ಮಕ್ಕಳ ಬಗ್ಗೆ ಕೇಳ್ಬೇಕಾಗಿತ್ರಿ ಮೇಡಮ್. ಹೇಳಿಮ್ಮ. ನನ್ನ ಮಗಳು ಸೆಕೆಂಡ್ ಇಯರ್ 2 ವಿಷಯ ಹೋಗ್ಯಾಳ್ರಿ ಮೇಡಮ್. ಆ ತಾಯಿ ಏನು ಅರ್ಥ ಆಗಲಿಲ್ಲ ಅಮ್ಮ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ನಿಮ್ಮ ವಾಯ್ಸ್ ನಮಗೆ. ನನ್ನ ಮಗಳ ಸೆಕೆಂಡ್ ಇಯರ್ 2 ವಿಷಯ ಹೋಗ್ಯಾಳ್ರಿ ಮೇಡಮ್. ಈಗ ಕಟ್ಟಿವ್ರಿ ಅದನ್ನ. ಅದ್ರ ಬಗ್ಗೆ ಮತ್ ಮಗಂದ 10th ಅದನ್ರಿ, ಈ ಸಲ 24ನೇ ತಾರೀಕಿಗೆ ರಿಸಲ್ಟ್ ಬರ್ದೈತ್ರಿ ಮೇಡಮ್. ಓಕೆ. ಅವ್ರ ಮಗಳು ನಾನು ರಾವಣ ಪೂಜೆ ಮಾಡ್ತೀನ್ರಿ.
ಎಕ್ಸಾಮ್ ಬರ್ತಿದೆ. ಅಮ್ಮ ನೀವಿರೋದು ಬಾಗಲಕೋಟೆನಾ? ಹಾ, ಬಾಗಲಕೋಟೆ ಜಿಲ್ಲೆ ಐತೈತ್ರಿ ಮೇಡಮ್. ಸರಿ ಸರಿಮ್ಮ, ನೀವೊಂದು ಕೆಲಸ ಮಾಡಿ ಅಮ್ಮ, ಎಕ್ಸಾಮ್ ಬರ್ದಿರೋರ ಫೋಟೋನ ನನಗೆ ವಾಟ್ಸಪ್ ಕಳಿಸಿಮ್ಮ. ಅವ್ರಿಗೆ ಎಷ್ಟು ಮಾರ್ಕ್ ಬರುತ್ತೆ ಅಂತಲೂ ಸಹ ನಾನು ಹೇಳ್ತೀನಿ. ನೋಡಿ, ನಂಬರ್ ಇದೆ ತಗೊಳ್ಳಿ, ಆ ನಂಬರ್ಗೆ ವಾಟ್ಸಪ್ ಮಾಡಿ. ಅವ್ರು ಯಾಕೆ ಬರೆದಿದ್ದಾರೆ ಅನ್ನೋದು ಸಹ ನಾನು ತಿಳಿಸ್ತೀನಿ ನಿಮಗೆ. ಖಂಡಿತ ಒಳ್ಳೆಯದಾಗುತ್ತಮ್ಮ, ಚಿಂತೆ ಮಾಡಬೇಡಿ, ರಿಲ್ಯಾಕ್ಸ್ ಆಗಿರಿ. ಅದೇ ರೀತಿ ಭಯ ಪಡಬೇಕು ಅನ್ನೋ ಅವಶ್ಯಕತೆ ಇಲ್ಲಮ್ಮ. ನೀವು ಧೈರ್ಯವಾಗಿರ್ಬೋದು, ಪಾಸ್ ಆಗ್ತಾರೆ, ಧೈರ್ಯವಾಗಿರಿ. ಇಲ್ಲಮ್ಮ, ಬಹಳ ಕಷ್ಟ ಐತಮ್ಮ ನಮಗ. ಅಳಬೇಡಿಮ್ಮ, ಅಳಬೇಡಿ, ಖಂಡಿತ ಅಳಬೇಡಿ, ಒಳ್ಳೇದಾಗುತ್ತೆ, ಪಾಸ್ ಆಗ್ತಾರಮ್ಮ, ಭಯಪಡಬೇಡಿಮ್ಮ. ಮಕ್ಕಳನ್ನ ಅಷ್ಟೇ ಅಲ್ಲ ತಾಯಿ. ಈಗ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ರಾಘವೇಂದ್ರ ಸ್ವಾಮಿ ಸದಾಕಾಲ ನಿಮ್ಮ ಜೊತೆಲಿದ್ದಾರಮ್ಮ. ಯಾವ ಕಾರಣಕ್ಕೂ ಸರಿ ಚಿಂತೆ ಮಾಡಬೇಡಿ, ಧೈರ್ಯವಾಗಿರಿ. ನನಗೆ ವಾಟ್ಸಪ್ ಮಾಡಿ, ಫಸ್ಟು ನಿಮ್ಮ ಕುಟುಂಬ ಫೋಟೋನೇ ವಾಟ್ಸಪ್ ಮಾಡಿ ನೋಡ್ತೀನಿ. ಅದೇ ರೀತಿ ನಿಮಗೆ ನಾನು ಕಾಲ್ ಮಾಡಿ ನಾನು ಮಾತಾಡ್ತೀನಿಮ್ಮ. ಆಯ್ತಮ್ಮ, ಆಯ್ತಮ್ಮ. ಧೈರ್ಯವಾಗಿರಿ. ರಾಘವೇಂದ್ರ ಸ್ವಾಮಿ ನೀವಿರೋ ಅಂಥ ಏರಿಯಾದಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇತ್ತು ಅಂದರೆ ನೀವು ಅಲ್ಲಿಗೆ ಹೋಗಿ ಅಕ್ಷತೆ ಮಾಡೋದಕ್ಕೆ 1 kg ಅಕ್ಕಿನೂ 1/4 kg ಅಷ್ಟು ತುಪ್ಪ ತೊಗೊಂಡೋಗಿ ಕೊಟ್ಬಿಟ್ಟು ಬನ್ನಿ ಅಮ್ಮ, ಭಗವಂತನಿಗೆ ಒಳ್ಳೇದಾಗುತ್ತೆ. ಕೊಡ್ತೀನಮ್ಮ. ನಾನು ಗುರುವಾರಕ್ಕೊಮ್ಮೆ ಸೇವೆ ಮಾಡ್ತೀನಮ್ಮ, ಹೆಜ್ಜೆ ನಮಸ್ಕಾರ ಮಾಡ್ತೀವಮ್ಮ, ನಾನು ನನ್ನ ಮಗಳು ಎಲ್ಲ. ಅದಕ್ಕೆ ನೀವು ಮಾಡೋದ್ರಿಂದನೇ ಇವತ್ತು ಮಾತಾಡೋಕ್ಕೆ ನಿಮಗೆ ರಾಯರ ಹತ್ರ ಒಂದು ಆಶೀರ್ವಾದ ಸಿಗೋದಕ್ಕೋಸ್ಕರನೇ ನೀವು ಮಾತಾಡಿದ್ದೀರಾ. ಖಂಡಿತ ನಿಯರೆಸ್ಟ್ ಇರೋಂಥ ಮಠಕ್ಕೆ ಹೋಗಿ ಸೇವೆ ಮಾಡಿ, ವಾರ ಹೋಗಿ ಸೇವೆ ಮಾಡಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ನಿಮ್ಗಿರ್ಲಮ್ಮ. ಚಿಂತೆ ಮಾಡಬೇಡಿ, ಅಳಬೇಡಿ, ಖಂಡಿತ ಧೈರ್ಯವಾಗಿರಿ ಅಮ್ಮ. ನಾನು ಮುಡುಕ್ನು ಕಟ್ಟಿಡ್ತೀನಮ್ಮ, ಎಲ್ಲ ಮಾಡಾಕತ್ತೀನಮ್ಮ. ಈ ಮತ್ತ ನಾನು ಮಾಡ್ಕೊಡ್ತೀನಿ, ಪೂಜೆ ಮಾಡ್ಕೊಡ್ತೀನಿ, ಧೈರ್ಯವಾಗಿರಿ. ಆದರೆ ನೀವು ಫೋನ್ ಮಾಡಿದ್ಮೇಲೆ ನಾನು ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಆ ಟೈಮ್ಗೆ ನೀವು ಮಾತಾಡಬೇಕು, ಸರಿನಾ? ಆಯ್ತಮ್ಮ, ಓಕೆ, ಒಳ್ಳೇದಾಗುತ್ತಮ್ಮ, ನೀವು ಚಿಂತೆ ಮಾಡಬೇಡಿ, ಒಳ್ಳೇದಾಗುತ್ತೆ. ನಮಸ್ಕಾರ ಅಮ್ಮ. ಎಸ್, ಧನ್ಯವಾದಗಳಮ್ಮ ಕರೆ ಮಾಡಿದ್ಕೆ. ಯಾರು ಭಯ ಪಡ್ಬೇಕಂತ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಫೇಲ್ ಆದ್ರೆ ಏನಿಲ್ಲ, ಮತ್ತೆ ಬರೀಬಹುದು. ಯಾಕೆ ಭಯ ಪಡ್ತೀರಾ? ಮತ್ತೆ ಬರಿಬಹುದು, ಟೈಮ್ ವೇಸ್ಟ್ ಆಗುತ್ತಲ್ಲ. ಹೌದು, ಅದರಿಂದ ತಾಯಿ ತಂದೆಗೆ ಒಂದು ಚಿಂತೆ ಇದ್ದೇ ಇರುತ್ತಲ್ಲ. ಭಯ ಅದರಲ್ಲಿ. ಹೌದು, ಯಾಕೆಂತಂದರೆ 1ನೇ ಕ್ಲಾಸಿಂದನೂ ಲಾಸ್ಟ್ 2nd PUCವರೆಗೂ ಒಂದು ಟೈಮ್ ಸಹ ಫೇಲ್ ಆದಂಗೆ ಓದಬೇಕು ತಾಯಿ ತಂದೆಗೆ ಆಸೆ ಇದ್ದೇ ಇರುತ್ತೆ. ಕಾಲೇಜು ಯಾಗೋ ಹೋಗ್ತಾ ಇರುತ್ತೆ, ಅದು ಆಟೋಮೆಟಿಕ್ಕಾಗಿ ಹೋಗ್ಬಿಡುತ್ತೆ. ಆದರೆ ಆ ಫಸ್ಟ್ ಕಾಲೇಜು 2nd ಕಾಲೇಜು ಅಂತ ಇದೆಯಲ್ಲ, ಅದರಲ್ಲಿ ಸ್ವಲ್ಪ ಅವ್ರುಗಳಿಗೆ ಟೆನ್ಷನ್ ಇದ್ದೇ ಇರುತ್ತೆ ಯಾರಿಗಾಗಿದ್ರೇನು. ಅದರಲ್ಲೂ 10th ಎಕ್ಸಾಮ್ ಖಂಡಿತ ತುಂಬಾ ಟಫ್ ಆಗಿರೋ ಅಂಥದ್ದು, ಭಯನೂ ಬಂದೇ ಬರುತ್ತೆ ತಾಯಿ ತಂದೆಗೆ. ಒಳ್ಳೇದಾಗ್ಲಮ್ಮ, ಖಂಡಿತ ನಿಮಗೋಸ್ಕರ ನಾನು ಸಂಕಲ್ಪ ಸಪ್ರೇಟಾಗಿ ನನ್ನ ಮನಸ್ಸಿಂದನೇ ಆ ಮಗುಗೆ ಖಂಡಿತ ಪ್ರಾರ್ಥನೆ ಮಾಡ್ತೀನಿ. ನನ್ನ ಆಶೀರ್ವಾದನೂ ಆ ಮಗುಗಿರ್ಲಿ ಅಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ